ಹೇ ಎಲ್ಲರಿಗೂ ನಮಸ್ಕಾರ ರೀ, ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. ICC T20 ವರ್ಲ್ಡ್ ಕಪ್ 2024 ಒಂದು ದೊಡ್ಡ ಮ್ಯಾಚ್, ಒಂದು ಹೈ ವೋಲ್ಟೇಜ್ ಮ್ಯಾಚ್, ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಐತಿ. ಇದು ಎಲ್ಲಿ ನಡೀತೈತಿ ಅಂದ್ರೆ ಭಾಳ ಕೆಟ್ಟ ಹೊಲಸು ಪಿಚ್ನಾಗ, ಹೊಲಸು ಗ್ರೌಂಡ್ನಾಗ ನಡ್ಯಾಕತ್ತೈತಿ. ಈಗ ಏನು ಮ್ಯಾಚ್ಗಳಲ್ಲಿ ನಡ್ಯಾಕತ್ತಾವ ಅಲ್ಲಿ ಒಂದು ಸ್ವಲ್ಪನೂ ಹೈ ಸ್ಕೋರಿಂಗ್ ಮ್ಯಾಚ್ ಆಗತ್ತಿಲ್ಲ. 100 ಹೊಡ್ಯಾಕ ಟೀಮ್ಗಳಲ್ಲಿ ತಿನ್ಕಾಡತ್ತಾವು. ಈ ಪಿಚ್ನಾಗ ಯಾವ ಪ್ಲೇಯರ್ಸ್ ಚಲೋ ಪರ್ಫಾರ್ಮ್ ಮಾಡ್ಬೋದು ಮತ್ತು ಯಾವ ಟೀಮ್ ಈ ಗ್ರೌಂಡ್ನಾಗ ವಿನ್ ಆಗ್ಬೋದು. ಮತ್ತು ಒಂದು ಫ್ಯಾಕ್ಟ್ ಐತ್ರಿ, ಆ ಫ್ಯಾಕ್ಟ್ ನಿಮಗೆ ಗೊತ್ತಾಯ್ತಂದ್ರೆ ನೀವು ಟಾಸ್ ಆಗನೇ ತಿಳ್ಕೊಂಡ್ಬಿಡ್ಬೋದು ಈ ಎರಡು ಟೀಮ್ನಾಗ ಯಾವ ಟೀಮ್ ವಿನ್ ಆಗ್ತೈತೆ ಅಂತೇಳಿ. ಆ ಫ್ಯಾಕ್ಟ್ ಏನು, ಅದು ಎಲ್ಲದರ ಬಗ್ಗೆ ಈ ವಿಡಿಯೋ ಒಳಗೆ ನಾವು ಮಾತಾಡೋಣ. ಅದಕ್ಕಿಂತ ಮೊದಲ ಜಲ್ದಿ ವಿಡಿಯೋಗೆ ಒಂದು ಲೈಕ್ ಮಾಡ್ರಿ, ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ತಡ ಮಾಡೋಣ, ಬರ್ರಿ ಶುರು ಮಾಡೋಣ. ಈಗ ಗ್ರೂಪ್ ಎ ಒಳಗ ಆ ಟಾಪ್ 2 ಟೀಮ್ಗಳು ಏನದಾವು, ಅದು ಒಂದು ಫಸ್ಟ್ US ಐತಿ, ಸೆಕೆಂಡ್ ಟೀಮ್ ಇಂಡಿಯಾ ಐತಿ. ಈ ಇಂಡಿಯಾ ಲಾಸ್ಟ್ ಮ್ಯಾಚ್ ಏನಾಡಿತ್ತು ಐರ್ಲೆಂಡ್ ಅಗೇನ್ಸ್ಟ್, ಬಾರಿ ಒನ್ ಸೈಡ್ ವಿನ್ ಆಗಿತ್ತು. ಈಗ ಪಾಕಿಸ್ತಾನ್ ಲಾಸ್ಟ್ ಮ್ಯಾಚ್ ಏನಾಡಿತ್ತು USA ಅಗೇನ್ಸ್ಟ್, ಅಲ್ಲಿ ಸೂಪರ್ ಓವರ್ನಾಗ ಹೋಗಿ ಸೋತಿತ್ತು. USA ಜೊತೆ ಸೋತಾರ ಅಂತೇಳಿ ಪಾಕಿಸ್ತಾನ್ ಟೀಮಿಗೆ ನೆಗ್ಲೆಕ್ಟ್ ಮಾಡುವಂಗಿಲ್ಲ. ಯಾಕಂದ್ರೆ ಒಂದು ಟೀಮ್ ಪರ್ಫಾರ್ಮೆನ್ಸ್ ಯಾವಾಗ ಅದು ಟಫ್ ಸಿಚುವೇಶನ್ ಆಗಿರ್ತೈತಿ, ಯಾವಾಗ ಡೂ ಆರ್ ಡೈ ಸಿಚುವೇಶನ್ ಆಗಿರ್ತೈತಿ, ಅವಾಗ 200% ಆ ಟೀಮ್ ಕಡೆದಿಂದ ಪರ್ಫಾರ್ಮೆನ್ಸ್ ಬರ್ತೈತಿ ಅಂತೇಳಿ ನನಗೆ ಅನಿಸ್ತೈತಿ. ಯಾಕಂದ್ರೆ 2022 ವರ್ಲ್ಡ್ ಕಪ್ನಾಗೂ ನೋಡಿರ್ಬೋದು ಎಲ್ಲರೂ, ಪಾಕಿಸ್ತಾನ ಆಲ್ಮೋಸ್ಟ್ ಇನ್ನೇನು ಹೊರಗೆ ಹೋಗ್ತೈತಿ ಅಂತ ಅನ್ಕೊಳ್ಳೋಷ್ಟ್ರೊಳಗನ ಪಾಕಿಸ್ತಾನ ಫೈನಲ್ಗೆ ಹೋಗಿತ್ತು. ಈ ಮ್ಯಾಚ್ ಅಂತೂ ಒನ್ ಸೈಡ್ ಆಗೋದು ನನಗೆ ಡೌಟ್. ಧಮಾಕ ಫೈಟ್ ಇರ್ತೈತಿ ಎರಡು ಟೀಮ್ ನಡು ಅಂತೇಳಿ ಅನಿಸ್ತೈತಿ. ಇನ್ನು ಪಿಚ್ ಇದು ನ್ಯೂಯಾರ್ಕ್ನಾಗ ನಡಿತೈತ್ರಿ. ಇಲ್ಲಿ ಏನು ಮ್ಯಾಚ್ಗಳಾಗ್ಯಾವ ಎಲ್ಲ ಭಾಳ ಕೆಟ್ಟ ಹೊಲಸ್ ಮ್ಯಾಚ್ ಆಗ್ಯಾವ. 100-120 ರನ್ ಹೊಡ್ಯಾಕಿನ ಟೀಮ್ಗಳೆಲ್ಲ ತಿನ್ಕಾಡಕತ್ತಾವ. ಒಂದು ಸ್ಪೆಷಲ್ ಟೀಮ್ ಬಿಟ್ಟಿದಾರಂತ ಪಿಚ್ಗಳೆಲ್ಲ ಚಲೋ ಮಾಡ್ರಿ ಅಂತೇಳಿ. ಹೆಂಗ್ ಮಾಡ್ಯಾರೇನೋ ಗೊತ್ತಿಲ್ಲ ಅವರು. ಒಂದು ಸ್ವಲ್ಪ ಚಲೋ ಇರ್ಬೋದು ಈ ಮ್ಯಾಚಿಗೆ ಪಿಚ್ ಅಂತೇಳಿ ನನಗೆ ಅನಿಸ್ತೈತಿ. ಏನಿಲ್ಲ ಅಂದ್ರೂ ಒಂದು 150-160 ರನ್ ಬತ್ತಂದ್ರೆ ಒಂದು ಸ್ವಲ್ಪ ಮಜಾ ಇರ್ತೈತಿ ಮ್ಯಾಚ್ನಾಗ. ಇದನ್ನು 120-100 ರನ್ ಮ್ಯಾಚ್ ಇತ್ತಂದ್ರೆ ಏನು ಮಜಾ ಇರಂಗಿಲ್ಲ. ಈಗ ಪ್ಲೇಯಿಂಗ್ 11 ಬಗ್ಗೆ ಮಾತಾಡಿದ್ರ, ಈಗೇನು ಯಶಸ್ವಿ ಜೈಸ್ವಾಲ್, ಕುಲ್ದೀಪ್ ಯಾದವ್ ಅವರಿಗೆ ಟೀಮ್ ಇಂಡಿಯಾದಾಗ ಚಾನ್ಸ್ ಕೊಡ್ತಾರ? ನನಗಂತೂ 100% ಯಶಸ್ವಿ ಜೈಸ್ವಾಲ್ಗಂತೂ ಕೊಡಂಗಿಲ್ಲ ಅಂತ ಅನಿಸ್ತೈತಿ. ಈ ಮ್ಯಾಚ್ನಾಗೂ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಇವರೇ ಇನ್ನಿಂಗ್ಸ್ ಓಪನ್ ಮಾಡ್ತಾರ. ಇನ್ನು ಮೊಹಮ್ಮದ್ ಸಿರಾಜ್ಗೆ ಆಡಿಸ್ತಾರೋ, ಇನ್ನು ಕುಲ್ದೀಪ್ ಯಾದವ್ಗೆ ಆಡಿಸ್ತಾರೋ, ಇಲ್ಲಿ ಒಂದು ಸ್ವಲ್ಪ ಡೌಟ್ ಐತಿ. ನನಗೆ ಅನ್ಸತೈತಿ ಅದಕ್ಕೂ ಒಂದು ಸ್ವಲ್ಪ ಪೇಸರ್ ಜೊತೆ ಹೋದ್ರನ ಈ ಮ್ಯಾಚಿಗೆ ಚಲೋ ಇರ್ತೈತಿ ಅಂತೇಳಿ ಕುಲ್ದೀಪ್ ಯಾದವ್ ಅವ್ರ ಬದಲಿಗೆ ಮತ್ತು ಮೊಹಮ್ಮದ್ ಸಿರಾಜ್, ಹರ್ಷದೀಪ್ ಸಿಂಗ್, ಜಸ್ಪ್ರೀತ್ ಬುಮ್ರಾ ಈ 3 ಪೇಸರ್ಸ್ ಇಟ್ಕೊಂಡೇನೆ ಈ ಮ್ಯಾಚ್ನಾಗ ಟೀಮ್ ಇಂಡಿಯಾ ಹೋಗ್ತೈತಿ ಅಂತೇಳಿ ಅನಿಸ್ತೈತಿ. ನನ್ನ ಪ್ರಕಾರ ಟೀಮ್ ಇಂಡಿಯಾ ಕಡೆ ಏನು ಚೇಂಜಸ್ ಇರಂಗಿಲ್ಲ. ಇನ್ನು ಪಾಕಿಸ್ತಾನ ಕಡೆನೂ ನೋಡ್ರಿ, ಅವ್ರ ಬಾಲಿಂಗ್ ಯೂನಿಟ್ ಏನೈತಿ, ಮೊಹಮ್ಮದ್ ಅಮೀರ್, ಹ್ಯಾರಿಸ್ ರೌಫ್, ನಸೀಮ್ ಶಾ, ಶೈನ್ ಆಫ್ರಿದಿ, ಇವ್ರೊಳಗೆ ಏನು ಚೇಂಜಸ್ ಆಗಂಗಿಲ್ಲ ಅಂತ ಅನಿಸ್ತೈತಿ. ಅವ್ರ ಬಾಲಿಂಗ್ ಯೂನಿಟ್ ಹೆಂಗೈತಿ ಅದು ಹಂಗೆ ಇರ್ತೈತಿ. ಅಕಸ್ಮಾತ್ ಏನ್ರಿ ಚೇಂಜಸ್ ಆದ್ರೆ ಅದು ಬ್ಯಾಟಿಂಗ್ ಆರ್ಡರ್ನಾಗ, ಬ್ಯಾಟಿಂಗ್ ಯೂನಿಟ್ನಾಗ ಪಾಕಿಸ್ತಾನ್ ಟೀಮ್ ಕಡೆ ಚೇಂಜ್ ನಾವು ನೋಡ್ಬೋದು. ಈ ಎರಡು ಟೀಮ್ ನಡು ಒಂದು ಫ್ಯಾಕ್ಟ್ ಐತಿ ಅಂತೇಳಿ ಹೇಳಿದ್ದೆ. ಆ ಫ್ಯಾಕ್ಟ್ ಏನು ನೋಡ್ರಿ, 2007 ವರ್ಲ್ಡ್ ಕಪ್ ಏನಿತ್ತು, ಆ ವರ್ಲ್ಡ್ ಕಪ್ ಆದ್ಮ್ಯಾಗಿಂದ ಏನು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಆಗ್ಯಾವ, ಆ ಮ್ಯಾಚ್ಗಳೊಳಗೆ ಎಲ್ಲಾನು ಚೇಸಿಂಗ್ ಮಾಡಿದ ಟೀಮೇ ವಿನ್ ಆಗ್ಯಾವ. 2007 ವರ್ಲ್ಡ್ ಕಪ್ ಏನು ಲಾಸ್ಟ್ ಫೈನಲ್ ಮ್ಯಾಚ್ ಇತ್ತು, ಆ ಒಂದು ಮ್ಯಾಚ್ ಬಿಟ್ರೆ ಉಳ್ಕದೆಲ್ಲ ಚೇಸಿಂಗ್ ಮಾಡಿ ವಿನ್ ಆಗ್ಯಾವ. ಈ ಮ್ಯಾಚ್ನಾಗೂ 100% 200% ಟಾಸ್ ವಿನ್ ಆದ. ಕ್ಯಾಪ್ಟನ್ ಬಾಲಿಂಗೇ ತಗೋತಾರೆ. ಯಾಕಂದ್ರೆ ಬ್ಯಾಟಿಂಗ್ ಆಡಾಗ ಈ ಪಿಚ್ನಾಗಂತೂ ಈಸಿ ಇರಂಗಿಲ್ಲ. ಒಂದು ಅವ್ರ ತಲೆಯಾಗ ಏನು ನೋಡ್ತಿರ್ತೈತಿ, ಇಲ್ಲಿ ಯಾವ ಸ್ಕೋರ್ ಡಿಫೆಂಡ್ ಮಾಡ್ಕೋಬಹುದು, ಇಲ್ಲಿ ಯಾವ ಸ್ಕೋರ್ ಒಂದು ಪಾರ್ ಸ್ಕೋರ್ ಐತಿ, ಇದನ್ನ ಯೋಚನೆ ಮಾಡೋದ್ರಾಗನ ದನ್ ವಿಕೆಟ್ ಬಿದ್ದು ಆ ಟೀಮ್ ಆಲ್ ಔಟ್ ಪೊಸಿಷನ್ಗೆ ಬಂದಿರ್ತೈತಿ. ಅದ್ರ ಸಂಬಂಧ ಒಂದು ಸ್ವಲ್ಪ ಪ್ರೆಷರ್ ಇರಂಗಿಲ್ಲ. ನಾವು ಫಸ್ಟಿಗೆ ಬೌಲಿಂಗ್ ಮಾಡಿದ್ವಿ ಅಂದ್ರೆ ಅವ್ರು ಏನು ಹೊಡೆದಿರ್ತಾರೆ ಅದನ್ನ ಟಾರ್ಗೆಟ್ ತಲೆಯಾಗಿ ಇಟ್ಕೊಂಡು ನಮಗೆ ಅಲ್ಲಿ ಹೆಂಗೆ ಆಡ್ಬೇಕು ಹಂಗೆ ಆಡಿದ್ರೆ ಮ್ಯಾಚ್ ಈಸಿ ಆಗ್ತೈತಿ ಚೇಸಿಂಗ್ ಮಾಡೋ ಟೀಮಿಗೆ ಅಂತೇಳಿ ಅನಿಸ್ತೈತಿ. ಈ ಮ್ಯಾಚ್ ನೋಡ್ರಿ, ಪಾಕಿಸ್ತಾನಿ ಬೌಲರ್ಸ್ ವರ್ಸಸ್ ಇಂಡಿಯನ್ ಬ್ಯಾಟ್ಸ್ಮನ್ಸ್ ಮ್ಯಾಚ್ ಇರ್ತೈತಿ. ಇಲ್ಲಿ ಪವರ್ ಪ್ಲೇ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಪವರ್ ಪ್ಲೇ ಒಳಗೇನೆ ಅರ್ಧ ಮ್ಯಾಚ್ ಡಿಸೈಡ್ ಆಗ್ತೈತಿ. ಈ ಗ್ರೌಂಡ್ನಾಗ, ಈ ಪಿಚ್ನಾಗ ಒಂದು 140-150 ರನ್ ಹೊಡೆದ್ರು ಅದು ಚಲೋ ಸ್ಕೋರ್, ಅದನ್ನ ಡಿಫೆಂಡ್ ಮಾಡ್ಕೋಬಹುದು. ಆದ್ರೆ ಈ ಮ್ಯಾಚ್ನಾಗ ಚೇಸಿಂಗ್ ಮಾಡೋ ಟೀಮ್ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ, ಅದು ಸ್ಕೋರ್ ಏನಾಗಿರ್ಲಿ. ಎಂದಿನಂತೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಧಮಾಕ ಮ್ಯಾಚ್ ಆಗೋದ್ರಾಗ ಏನು ಡೌಟ್ ಇಲ್ಲ. ಅಕಸ್ಮಾತ್ ಈ ಮ್ಯಾಚ್ನಾಗ ಏನ್ರಿ ಪಾಕಿಸ್ತಾನ ಸೋಲ್ತು ಅಂದ್ರೆ ಪಾಕಿಸ್ತಾನ ಆಲ್ಮೋಸ್ಟ್ ಹೊರಗೆ ಹೋಗೋ ಲೆಕ್ಕಾಚಾರನಾಗ ಬಂದ್ಬಿಡ್ತೈತಿ. ಅಕಸ್ಮಾತ್ ಈ ಮ್ಯಾಚ್ ಪಾಕಿಸ್ತಾನ ಸೋತು ಈಗೇನು USA ನೆಕ್ಸ್ಟ್ ಐರ್ಲೆಂಡ್ ಜೊತೆ ವಿನ್ ಆದ್ರೆ ಪಾಕಿಸ್ತಾನಕ್ಕೆ ನಾವು ಟಾಟಾ ಬಾಯ್ ಹೇಳಿ ಬಿಡ್ಬೋದು. ಅಕಸ್ಮಾತ್ ಇಂಡಿಯಾ ಸೋಲ್ತು ಈ ಮ್ಯಾಚ್ನಾಗ ಅಂದ್ರೆ ಇನ್ನ ಒಂದು 2 ಮ್ಯಾಚ್ ಉಳಿತಾವ. ಅವು 2 ಮ್ಯಾಚ್ ಗೆದ್ರೆ ಇಂಡಿಯಾ ಒಳಗೆ ಬರೋ ಚಾನ್ಸಸ್ ಇರ್ತೈತಿ, ಒಳಗೆ ಬರ್ತೈತಿ. ಎರಡು ಟೀಮಿಗೂ ಇದು ಒಂದು ಇಂಪಾರ್ಟೆಂಟ್ ಮ್ಯಾಚ್ ಇರ್ತೈತಿ. ಗ್ರೂಪ್ ಎ ಒಳಗೆ ಟಾಪ್ 2 ಒಳಗೆ ಬರ್ಬೇಕಂದ್ರೆ ಮತ್ತು ಈ ಟೂರ್ನಮೆಂಟ್ನಾಗ ಟಾಪ್ 8ನಾಗ ಬರ್ಬೇಕಂದ್ರೆ. ಇನ್ನು ಲಾಸ್ಟಿಗೆ ಈ ಮ್ಯಾಚ್ ವಿನ್ನರ್ ಪ್ರೆಡಿಕ್ಷನ್ ಬಗ್ಗೆ ಮಾತಾಡಿದ್ರೆ ಯಾವ ಟೀಮ್ ಈ ಮ್ಯಾಚ್ನಾಗ ವಿನ್ ಆಗ್ಬೋದು? ನನಗೆ ಅನ್ಸೋ ಮಟ್ಟಿಗೆ ನೋಡ್ರಿ, ಈ ಮ್ಯಾಚ್ನಾಗ ಟೀಮ್ ಇಂಡಿಯಾ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಐತಿ. ಟೀಮ್ ಇಂಡಿಯಾ ಈ ಮ್ಯಾಚ್ನಾಗ ವಿನ್ ಆಗ್ತೈತಿ. ಬೌಲರ್ಸ್ ಅಂತೂ ಈ ಮ್ಯಾಚ್ನಾಗ ಧೂಳು ಎಬ್ಬಿಸ್ಬೋದು. ಅದು ಪಾಕಿಸ್ತಾನದವರಾಗಿರ್ಲಿ, ಇಂಡಿಯಾದವರಾಗಿರ್ಲಿ, ಒಟ್ಟು ಪೇಸರ್ಸ್
ಧೂಳೆಬ್ಬಿಸ್ತಾರ. ಈ ಮ್ಯಾಚ್ನಾಗ ಟೀಮ್ ಇಂಡಿಯಾ ಕಡೆದಿಂದ ಏನು ಓಪನರ್ಸ್ ಅದಾರ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ. ರೋಹಿತ್ ಶರ್ಮಾ ಅವ್ರು ಸ್ಟಾರ್ಟಿಂಗ್ ಒಂದು 2-3 ಓವರ್ ಅಂತೂ 100% ಸ್ಟ್ರಗಲ್ ಮಾಡ್ತಾರ. ಅಕಸ್ಮಾತ್ ಆ ಸ್ಟ್ರಗಲ್ ಒಳಗೆ ಏನ್ರಿ ಔಟ್ ಆಗಿ ಹೋಗಿರ್ತಾರೆ. ಅಕಸ್ಮಾತ್ ಔಟ್ ಆಗಿದ್ದಿಲ್ಲ ಅಂದ್ರೆ ಅಲ್ಲಿಂದ ಅವ್ರ ಕಡೆಯಿಂದ ಒಂದು ಚಲೋ ಇನ್ನಿಂಗ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ವಿರಾಟ್ ಕೊಹ್ಲಿ ಅವರಂತೂ 100% ಈ ಮ್ಯಾಚ್ನಾಗ ಆಡ್ತಾರ ಅಂತ ಹೇಳಿ ಅನಿಸ್ತೈತಿ. ಇಬ್ರು ಆಡ್ಲಿಲ್ಲ, ರೋಹಿತ್ ಶರ್ಮಾನು ಆಡ್ಲಿಲ್ಲ, ವಿರಾಟ್ ಕೊಹ್ಲಿನೂ ಆಡ್ಲಿಲ್ಲ. ಟಾಪ್ ಆರ್ಡರ್ ಏನೈತಿ ಇಂಡಿಯಾದು ಅದು ಕೊಲ್ಯಾಪ್ಸ್ ಆಯ್ತು ಅಂದ್ರೆ 100% ನನಗೆ ಭರವಸೆ ಐತಿ ಈ ಮ್ಯಾಚ್ನಾಗ ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಇವ್ರು ಇಬ್ಬರನ್ನು ಚಲೋ ಆಡಿ ಟೀಮ್ ಇಂಡಿಯಾಕ್ಕೆ ಒಂದು ರೆಸ್ಪೆಕ್ಟಬಲ್ ಟೋಟಲ್ ಇಲ್ಲಾಂದ್ರೆ ಟೀಮ್ ಇಂಡಿಯಾಕ್ಕೆ ಏನು ಟೋಟಲ್ ಇರ್ತೈತಿ ಅದನ್ನು ಚೇಂಜ್ ಮಾಡಿ ವಿನ್ ಮಾಡಿಸಿ ಕೊಡ್ತಾರ ಅಂತೇಳಿ ಅನಿಸ್ತೈತಿ. ಇದ್ರ ಬಗ್ಗೆ ನಿಮಗೆ ಏನು ಅನಿಸ್ತೈತಿ ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋಕ್ಕೆ ಒಂದು ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದು ಮರ್ಯಾಕೋಬೇಡ್ರಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.